ನಿಮ್ಮ IPSನಲ್ಲಿ ರ್ಯಾಂಕಿಂಗ್ ಮುಖಾಂತರ ಕೊಡ್ತಾರೆ. ನಿಮ್ಮ ಕಳಪೆ ರ್ಯಾಂಕಿಂಗ್ ಇದ್ದಿದ್ರಾಗ ನಿಮಗೆ ಹಿಮಾಚಲ ಪ್ರದೇಶ ಕೊಟ್ಟಿದ್ದಾರೆ. ಒಳ್ಳೆ ರ್ಯಾಂಕಿಂಗ್ ಇತ್ತಿದ್ರೆ ನಿಮಗೆ ಆಂಧ್ರ ಪ್ರದೇಶ ಕರ್ನಾಟಕ ಸಿಗ್ತಾಯಿತ್ತು. ಕಳಪೆ ರ್ಯಾಂಕ್ ತೊಗೊಂಡು ಹಿಮಾಚಲ ಪ್ರದೇಶದ ನೀವು ಕೇಂದ್ರದ ಆಫೀಸರ್ ಆಗಿ ಇಲ್ಲಿ ಕರ್ನಾಟಕಕ್ಕೆ ಡೆಪ್ಯುಟೇಷನಲ್ಲಿ ಬಂದರೂ 4 ವರ್ಷ ಇರ್ಬೋದು. ನೀವು 25 ವರ್ಷದಿಂದ ಏನು ಮಾಡ್ತಿದ್ದೀರಿ ನೀವು? ಯಾಕೆ ಕರ್ನಾಟಕದಲ್ಲಿದ್ದೀರಿ? ನಾನು ಚಂದ್ರಶೇಖರ್ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಒಬ್ಬ ಜನಪ್ರತಿನಿಧಿ ಬಗ್ಗೆ ಈ ರೀತಿ ಹಂದಿ ಈ ಥರದೆಲ್ಲ ತುಚ್ಛವಾದ ಮಾತುಗಳಿಂದ ನೀವು ನಿಂದಿಸುವಂಥದ್ದು ಇದೆಯಲ್ಲ, ಇದನ್ನು ನಾವು ಸಹಿಸಲ್ಲ. ಫಸ್ಟು ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ನಿಮಗೆ ಯಾವ ಅರ್ಹತೆಯೂ ಬೆಟರ್ ಗೆಟ್ ಲಾಸ್ಟ್ ಫ್ರಮ್ ಕರ್ನಾಟಕ. ಫಸ್ಟ್ ಕರ್ನಾಟಕದಿಂದ ತೊಲಗಬೇಕು ನೀವು. ಕರ್ನಾಟಕದಲ್ಲಿ ಇರೋದಕ್ಕೆ ನೀವೇನು ಕರ್ನಾಟಕ ಕೇಡರ್ ಆಫೀಸರ್ ಅಲ್ಲ ನೀವು. ಮತ್ತು ಕರ್ನಾಟಕದ ಯಾವುದೇ ರಾಜಕಾರಣಿ ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದರೆ ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ. ಜನಪ್ರತಿನಿಧಿಗಳ ಬಗ್ಗೆ ಅಧಿಕಾರಿಗಳು ಈ ರೀತಿ ಉದ್ದಟತನದಿಂದ ಲೆಟ್ರ್ ಬರೆಯುವಂಥದ್ದು, ನಿಂದನಾತ್ಮಕ ಲೆಟ್ರ್ ಬರೆಯುವಂಥದ್ದಕ್ಕೆ ರಾಜ್ಯ ಸರ್ಕಾರನೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಬರೆಯೋದನ್ನು ಇವತ್ತು ನೋಡಿ ನೀವು ಮಜಾ ತೊಗೊಳ್ತಾ ಇರ್ಬೋದು. ನಾಳೆ ನಿಮ್ಮ ಬಗ್ಗೆನೂ ಅದೇ ಪರಿಸ್ಥಿತಿ ಬರ್ಬೋದು. ಇನ್ನೊಬ್ಬ ಅಧಿಕಾರಿ ನಿಂತ್ಕೊಂಡು ಇದೇ ಥರ ಲೆಟ್ರ್ ಬರೀತಾನೆ, ಇದೇ ಥರ ಇನ್ನೂ ನಿಮ್ಮನ್ನು ಹಂದಿ ಅಂತ ಕರೆದ್ರೆ ನಿಮಗೆ ನೀವು ಸಹಿಸ್ತೀರ? ಅವಾಗ ಒಂದು ವೇಳೆ BJP ಸರ್ಕಾರ ಇದ್ದು ನಿಮ್ಮ ಬಗ್ಗೆ ಇದೇ ರೀತಿ ನಿಂದನಾತ್ಮಕವಾಗಿ ಮಾತನಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ? DK ಶಿವಕುಮಾರ್ ಅವರು ಇವಾಗ ಮಾತಾಡಿ ಸರ್. ನಿಮ್ಮ ಅಧಿಕಾರಿಯೊಬ್ಬ ಕೇಂದ್ರ ಸಚಿವರ ಬಗ್ಗೆ ಇಷ್ಟು ಹೀನಾತಿಹೀನವಾಗಿ ನಿಂದಿಸ್ತಾ ಇರೋದನ್ನು ನೀವು ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದ್ದೀರಿ? ನೀವು ನಮಗೂ ಅಧಿಕಾರ ಬರುತ್ತೆ. ಅವಾಗ ಯಾವುದೊಬ್ಬ ಅಧಿಕಾರಿ ಮುಖಾಂತರವಾಗಿ ಈ ರೀತಿ ಪತ್ರ ಬರೆಸಿದರೆ, ನಿಮ್ಮ ಬಗ್ಗೆನೂ ಈ ರೀತಿ ಹೇಳಿಕೆ ಕೊಡಿಸಿದರೆ ನಿಮ್ಮ ಮನಸ್ಸಿಗೆ ಸರಿ ಅನಿಸುತ್ತೆ? ಅದು ಯಾಕಾಗಿ ಸುಮ್ಮನೆ ಇದ್ದೀರಿ? ಫಸ್ಟು ಕರ್ನಾಟಕ ಸರ್ಕಾರ ಚಂದ್ರಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆಮೇಲೆ ತಕ್ಷಣಕ್ಕೆ ನಮಗೆ ಈ ವ್ಯಕ್ತಿಯ ಸೇವೆ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬೇಕು ಅವರನ್ನು. ಆಮೇಲೆ ಚಂದ್ರಶೇಖರ್ಗೆ ಇದು ಎಚ್ಚರಿಕೆ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕರ್ನಾಟಕದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಈಗ ಹಾಲಿ ಕೇಂದ್ರ ಸಚಿವರು, ನಮ್ಮ ಕನ್ನಡಿಗನ ಬಗ್ಗೆ ಹಂದಿ ಅಂತ ಕರಿಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ಸರಿ ನೀವು ಇದೇ ರೀತಿ ನೀವು ನಿಂದನಾತ್ಮಕವಾಗಿ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮ ಸುಮ್ಮನೆ ಬಿಡಲ್ಲ. ಇದನ್ನು ನೀವು ಏನು ಬೇಕಾದ್ರೂ ಅಂತ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತಲಾದ್ರೂ ತಿಳ್ಕೊಳ್ಳಿ. ಆದರೆ ನೀವು ಈ ರೀತಿ ಭಾಷೆನ ಬಳಕೆ ಮಾಡಿರುವಂಥದ್ದು ನಿಮಗೇನು IPS ಯಾರು ಕೊಟ್ಟರು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮನ್ನು ಭಾಷೆ ಮೇಲೆ ಹಿಡಿತಾ ಇಲ್ವ ನಿಮಗೆ? ಇಷ್ಟೊಂದು ತುಚ್ಛವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಬಗ್ಗೆ, ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡ್ತೀರಾ ನೀವು? ಹೋಗ್ರಿ ಆಂಧ್ರದಲ್ಲಿ ಹಂದಿಗಳು ಜಾಸ್ತಿ ಇರೋದು ಆಂಧ್ರದಲ್ಲೇ ಇದ್ದಾವೆ, ಅಲ್ಲಿಗೆ ಹೋಗಿ ನೀವು. ಇಲ್ಲಿ ಯಾಕೆ ಮಾತಾಡ್ತಿದ್ದೀರಿ ನೀವು? ಒಬ್ಬ ಕೇಂದ್ರ ಸಚಿವರ ಬಗ್ಗೆ ನೀವು ಹಂದಿ ಅಂತೇಳಿ ಹೇಳ್ಬಿಟ್ಟು ಕಂಪೇರ್ ಮಾಡ್ತೀರಾ ನೀವು? ಜಾರ್ಜ್ ಬರ್ನಾರ್ಡ್ ಶಾದು ಕೋರ್ಟನ್ನು ಹೇಳ್ತೀರಾ ನೀವು? ವಿನ್ಸ್ಟನ್ ಚರ್ಚಿಲ್ ಕೋರ್ಟನ್ನು ನಾವು ಹೇಳ್ಬೋದು, ನಾವು ಇಂಡಿಯಾಕ್ಕೆ ಫ್ರೀಡಮ್ ಕೊಟ್ಟರೆ ಓನ್ಲಿ ರೋಗ್ಸ್ ಆ್ಯಂಡ್ ರಾಬರ್ಸ್ ವಿಲ್ ರೂಲ್ ಅಂತಂತಿದ್ರು. ಈ ಇಂಪೀರಿಯಲ್ ಸಿಸ್ಟಮಲ್ಲಿ ಇವತ್ತೂ ಕೂಡ ರೋಗ್ಸ್ ಆ್ಯಂಡ್ ರಾಬರ್ಸ್ ಯಾರು? ನೀವೇ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥವ್ರು, ಅತಿ ಹೆಚ್ಚು ದುಡ್ಡು ಮಾಡಿರೋರು ನೀವೇ ಇರೋಂಥವ್ರು. ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ಡಿಫಾಮೇಷನ್ ಕೇಸ್ ಹಾಕಿ, ನೀವು ಸತ್ಯಸಂಧ ಆಗಿದ್ದರೆ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತೀವಿ. ನಾನು 3 ಕೇಸನ್ನು ಡಿಫಾಮೇಷನ್ ಕೇಸ್ ಹಾಕಿದ್ದೀನಿ. ಹಾಗಂತ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ಬ ಕೇಂದ್ರ ಸಚಿವರನ್ನು ನಿಂದಿಸ್ತೀರಿ ಅಂತಂದರೆ ನಿಮ್ಮ ಉದ್ದಟತನ ಎಷ್ಟಿರ್ಬೋದು? ಆಮೇಲೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಟ್ಟು ಈ ವ್ಯಕ್ತಿ ಮುಖಾಂತರ ಹೇಳಿಸಿದೆ. ನಾನು ಫಸ್ಟ್ ಚಂದ್ರಶೇಖರ್ಗೆ ಹೇಳ್ತೀನಿ, ಕರ್ನಾಟಕ ಕೇಡರ್ ಆಫೀಸರ್ ಅಲ್ಲ, ಕರ್ನಾಟಕ ಕೇಡರ್ ಆಫೀಸರ್ ಆಗೋಕ್ಕೆ ರ್ಯಾಂಕಿಂಗ್ ಕೂಡ ನಿಮಗೆ ಇರಲಿಲ್ಲ ಅವತ್ತು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ. ಇವತ್ತು ನೆಪ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದೀರಿ. ಮೊದಲು ಕರ್ನಾಟಕದ ಬಿಟ್ಟು ಖಾಲಿ ಮಾಡಿ ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗಿ.